ಇಷ್ಟೊಂದರ ಕಾರಣದಲ್ಲಿ ಸೀತೆಯನ್ನು ಕೇಳಿಕೊಂಡವರಲ್ಲ. ಇನ್ನೊಂದು ದಿವಸ ಹೇಳುತ್ತಾ ಇದ್ದೇನೆ, ದೂರದ ಕಾಡಿನಿಂದ ಬಂಗಾರವರ್ಣದ ಜಿಂಕೆಯೊಂದು ಓಡಿ ಬಂದು ನನ್ನ ಮುಂಭಾಗದಲ್ಲಿ ಕುಣಿಯುತ್ತಾ ಇದೆ. ಅದನ್ನು ನೋಡಿದಾಗ ನನ್ನ ಮನಸ್ಸು ಬೇಕು ಬೇಕೆಂಬುದು ಹಂಬಲಿಸುತ್ತಾ ಇದೆ. ಆ ಜಿಂಕೆಯನ್ನು ಹಿಡಿದು ಈ ಸೀತೆಗೆ ತಂದುಕೊಡಿ ರಾಮ. ಅರಸಿ ಬೀಡು ಬಿಟ್ಟವರಿದ್ದೇವೆ. ಕಾಲ ಮೃಗಗಳು ನಮಗೆ ಹೊಸತೇನು ಅಲ್ಲ. ನಿತ್ಯವೂ ನಮ್ಮ ಪರ್ಣಶಾಲೆ ಸನಿಹದಲ್ಲೇ ಸುಳಿದಾಡುತ್ತಾ ಇರುತ್ತವೆ. ಆದರೂ ಇಂದು ನಮ್ಮ ಕಣ್ಣೆದುರಿಗೆ ಕಂಡಂತಹ ಜಿಂಕೆ ಮರಿಯನ್ನು ಕಂಡು ನೀನು ವ್ಯಾಮೋಹಕ್ಕೆ ಒಳಗಾದಿ. ಅದು ಬೇಕು ಬೇಕು ಎಂದು ನಿನ್ನ ಮನ ಬಯಸುತ್ತಾ ಇದೆ. ಭ್ರಮಾಧೀನರಾದೆ. ಇಲ್ಲದೆ ಇರುವಂತದ್ದನ್ನು ಇದೆ ಎಂದು ಕಲ್ಪಿಸಿಕೊಳ್ಳುವುದೇ ಭ್ರಮೆಯಾಗಿರುತ್ತದೆ. ಯಾಕೆಂದರೆ ಚೆನ್ನಾಗಿ ಗಮನಿಸಿ ನೋಡು ಆ ಮೃಗವನ್ನು. ನೀನೇ ಹೇಳಿದಂತೆ ಪಂಚವರ್ಣದ ರೇಖೆಗಳಿಂದ ಶೋಭಿಸುತ್ತಾ ಇದೆ. ಚಿನ್ನದ ಮೈಬಣ್ಣವನ್ನು ಹೊಂದಿದೆ. ಹಾಕಿದ ತಾಳಕ್ಕೆ ಸರಿಯಾಗಿ ಅದು ಕುಣಿಯುತ್ತಾ ಇದೆ. ಎಲ್ಲಿಯಾದರೂ ಸಾಧ್ಯ ಉಂಟ ಹೇಳಿ. ನಿಜವಾದಂತಹ ಜಿಂಕೆ ಮರಿ ಹೀಗೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದು ನಿಜವಾದ ಪ್ರಾಣಿಯಲ್ಲ, ಮಾಯಾ ಜಿಂಕೆಯಾಗಿರುತ್ತದೆ. ಈ ಕಾಡಿನಲ್ಲಿರುವವರು ದುಷ್ಟ ರಾಕ್ಷಸರು, ಅನಿವಾದಿಯ ಹಸ್ತಸಿದ್ಧಿಗಳನ್ನು ಬಲ್ಲವರು ಒಬ್ಬರು. ಯಾವುದೇ ಕಾಲಕ್ಕೆ ಬೇಕಾದರೂ ಯಾವುದೇ ರೂಪಗಳನ್ನು ತಾಳಬಲ್ಲರು, ಇತರರನ್ನು ಮೋಸಗೊಳಿಸಬಲ್ಲರು.
ಅಂತೆ ಈ ಕಾಡಿನಲ್ಲಿರುವಂತಹ ಯಾವುದೋ ಒಬ್ಬ ದುಷ್ಟ ರಾಕ್ಷಸ ನಿನ್ನನ್ನು ಮೋಸಗೊಳಿಸುವುದಕ್ಕೆ ಬೇಕಾಗಿ ಮಾಯಾ ಜಿಂಕೆ ರೂಪವನ್ನು ತಾಳಿಕೊಂಡು ನಿನ್ನ ಕಣ್ಣ ಮುಂದೆ ಸುಳಿದಾಡುತ್ತಾ ಇದ್ದಾನೆ. ಹಾಗಾಗಿ ಅದರ ಆಸೆಯನ್ನು ಬಿಟ್ಟು ಬಿಡು. ಆಸೆ ಪಟ್ಟೆ ಎಂದಾದರೆ ಕಷ್ಟ ಒದಗಿ ಬರುತ್ತದೆ. ಒಂದು ವೇಳೆ ತಂದು ಕೊಡದೆ ಹೋದಲ್ಲಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತೇನೆ ರಾಮ. ಜಾನಕಿ, ನಿನಗೆ ಬೇಕಾಗಿ ಮೃಗವನ್ನು ಹಿಡಿಯುವುದಕ್ಕಾಗಿ ನಾನು ಮುಂದೆ ಸಾಗುತ್ತೇನೆ. ಎಷ್ಟಾದರೂ ಅದು ಜಿಂಕೆ ಮರಿ. ನನ್ನ ಕೈಗೆ ಅದು ಸಿಗದೆ ತಪ್ಪಿಸಿಕೊಂಡು ಮುಂದೆ ಓಡಿ ಹೋಯಿತು ಎಂದಾದರೆ ಅದನ್ನು ಹಿಡಿದು ತರಲೇಬೇಕಾದಂತಹ ಪ್ರಮೇಯ ನನಗಿರುವುದರಿಂದ ನಾನು ಶರವನ್ನು ಪ್ರಯೋಗಿಸಬೇಕಾಗುತ್ತದೆ. ರಾಮ ಬಾಣಕ್ಕೆ ಕುಸಿಯಿಲ್ಲ. ನನ್ನ ಬಾಣ ಅದಕ್ಕೆ ತಾಕಿತು ಎಂದಾದರೆ ಅದು ಅಸುನೀಗುತ್ತದೆ. ಹಾಗಿದ್ದರೆ ಸತ್ತ ಪ್ರಾಣಿಯಿಂದ ನಿನಗೇನು ಪ್ರಯೋಜನ ಉಂಟು ಹೇಳು? ಸತ್ತರೂ ಚಿಂತೆ ಇಲ್ಲ ಸ್ವಾಮಿ, ತಂದು ಕೊಡಿ. ಚರ್ಮವನ್ನು ಕಿತ್ತು ತೆಗೆದು ಕಂಚುಗ ಮಾಡಿ ಧರಿಸಿಕೊಳ್ಳುತ್ತೇನೆ ರಾಮ. ಅಂತೂ ನಿನ್ನ ಆಸೆಯನ್ನು ನೀನು ಈ ರೀತಿಯಾಗಿ ಪೂರೈಸಿಕೊಳ್ಳುತ್ತಿ. ಆದಿತ್ತು, ನಿನಗೆ ಬೇಕಾಗಿ ಮೃಗವನ್ನು ಹಿಡಿಯುವುದಕ್ಕಾಗಿ ನಾನು ಮುಂದೆ ಸಾಗುತ್ತೇನೆ. ನಿನ್ನ ರಕ್ಷಣೆಗಾಗಿ ಲಕ್ಷ್ಮಣ ನಿಲ್ಲಿಸಿದ್ದೇನೆ. ಹೋಗಿ ಬರುತ್ತೇನೆ. ಸರಿಯಾಗಲಿ ಸ್ವಾಮಿ.